ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ಮುಡಾ ಪ್ರಕರಣದಲ್ಲಿ ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬರ್ತಾ ಇದೆ. ಲೋಕಾಯುಕ್ತದಿಂದ ಪಾರದರ್ಶಕವಾದ ತನಿಖೆ ಸಾಧ್ಯ ಇಲ್ಲ ಅಂತ ಸ್ನೇಹಮಯಿ ಕೃಷ್ಣ ಈ ಪ್ರಕರಣವನ್ನ ಸಿಬಿಐ ವಹಿಸಬೇಕು ಅಂತ ಮನವಿ ಮಾಡಿದಂತ ಅರ್ಜಿ ವಜಾ ಆಗಿದೆ. ಸಿದ್ದರಾಮಯ್ಯನವರಿಗೆ ಒಂದು ಬಹುತೇಕ ಜಯ ಸಿಕ್ಕಂತಾಗಿದೆ ಈ ಪ್ರಕರಣದಲ್ಲಿ. ಬಟ್ ಕೋರ್ಟ್ ಕೊಟ್ಟಂತಹ ಆದೇಶವನ್ನ ಡೀಟೇಲ್ ಆಗಿ ಹೇಳೋದಾದ್ರೆ, ಜೊತೆಗೆ ಸಿಬಿಐ ತನಿಖೆ ಅಗತ್ಯ ಇಲ್ಲ ಅಂತ ಹೇಳೋದಕ್ಕೂ ಒಂದಷ್ಟು ರೀಸನ್ಸ್ ಅನ್ನ ಕೋರ್ಟ್ ಕೊಟ್ಟಿದೆ. ಸೊ ಅದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದ್ರೆ ರಮೇಶ್. ಶ್ವೇತಾ, ಇವತ್ತಿನ ಹೈಕೋರ್ಟಿನ ಆದೇಶವನ್ನ ನೋಡ್ತಾ ಹೋದ್ರೆ ಇಲ್ಲೇ ಒಂದ್ ಕಡೆ ಲೋಕಾಯುಕ್ತ ಪೊಲೀಸರು, ಲೋಕಾಯುಕ್ತ ಸಂಸ್ಥೆ ಏನಿದೆ ಅದು ಒಂದು ಪಕ್ಷಪಾತದಿಂದ ಅಂದ್ರೆ ಸಿಎಂ ಅವರ ಒಂದು ಪ್ರಭಾವಕ್ಕೆ ಒಳಗಾಗಿ ಒಂದು ತನಿಖೆಯನ್ನ ಸರಿಯಾದಂತ ಕ್ರಮದಲ್ಲಿ ಮಾಡೋದಿಲ್ಲ. ಆ ಕಾರಣಕ್ಕಾಗಿ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅನ್ನುವಂತ ಪ್ರಮುಖವಾದ ಸ್ನೇಹಮಯಿ ಕೃಷ್ಣ ಅವರದಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲ ಒಂದ್ ಕಡೆ ಇವತ್ತು ಹೈಕೋರ್ಟ್ ಕೊಟ್ಟಂತ ಉತ್ತರವನ್ನ ನೋಡ್ತಾ ಹೋದ್ರೆ ಲೋಕಾಯುಕ್ತ ಸಂಸ್ಥೆ ಕೂಡ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ಆಗಿದೆ. ಇದು ಸ್ವತಂತ್ರ ತನಿಖಾ ಸಂಸ್ಥೆ ಅಲ್ಲ ಅನ್ನೋದಕ್ಕೆ ಯಾವುದೇ ಪೂರಕ ಸಾಕ್ಷಿಗಳಿಲ್ಲ. ಲೋಕಾಯುಕ್ತ ತನಿಖಾ ಸಂಸ್ಥೆಯ ಮೇಲೆ ಯಾರೋ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೂ ಕೂಡ ಸಾಕ್ಷಿಗಳಿಲ್ಲ. ಸೊ ಈ ಎಲ್ಲ ಕಾರಣಗಳಿಗಾಗಿ ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸುವಂತ ಅಗತ್ಯತೆ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೈಕೋರ್ಟ್ ಏಕಸದಸ್ಯ ಪೀಠ ಹೇಳಿರುವಂತಹದ್ದು. ಸ್ನೇಹಮಯಿ ಕೃಷ್ಣ ಅವರು ಈ ಅರ್ಜಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಆಗಲಿ ಮತ್ತೆ ಈ ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇರುವಂತದ್ದು ಏನಂದ್ರೆ, ಇಲ್ಲಿ ಸಿಎಂ ಹುದ್ದೆಯಲ್ಲಿ ಕೂತಂತವರ ವಿರುದ್ಧ ದೂರಿರೋದ್ರಿಂದ 14 ಸೈಟ್ಗಳನ್ನ ಕೊಡುವಂತಹ ವಿಚಾರದಲ್ಲಿ ಅಧಿಕಾರಿಗಳು ಸಾಕಷ್ಟು ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಮತ್ತೆ ಅವರ ಮೇಲೆ ಅಧಿಕಾರಿಗಳ ಮೇಲೆ ಪ್ರಭಾವವನ್ನು ಬೀರಲಾಗಿದೆ. ಅದೇ ರೀತಿ ಈ ಒಂದು ತನಿಖಾ ವೇಳೆಯೂ ಕೂಡ ಸಿಎಂ ಹುದ್ದೆಯಲ್ಲಿರೋರು ಅವ್ರ ಪ್ರಭಾವವನ್ನು ಬೀರ್ತಾರೆ. ಮತ್ತೆ ಅಧಿಕಾರಿಗಳು ಕೂಡ ರಾಜ್ಯ ಸರ್ಕಾರದ ಅಧೀನದಲ್ಲೇ ಅಂದ್ರೆ ಗೃಹ ಇಲಾಖೆಯ ಅಧೀನದಲ್ಲೇ ಬರೋದ್ರಿಂದ ಸೊ ಅವರು ಕೂಡ ಎಲ್ಲ ಒಂದ್ ಕಡೆ ನಿಷ್ಪಕ್ಷಪಾತವಂತ ತನಿಖೆಯನ್ನು ಮಾಡೋದಿಲ್ಲ. ಆ ಕಾರಣಕ್ಕಾಗಿ ನಾವು ಈ ಒಂದು ಪ್ರಕರಣವನ್ನ ಸಿಎಂಗೆ ಅಂದ್ರೆ ಸಿಬಿಐಗೆ ವಹಿಸಬೇಕು ಅನ್ನುವಂಥದ್ದು. ಅಂದ್ರೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಏನು ವಾದವನ್ನು ಮಾಡಿದ್ರು ಅಂದ್ರೆ, ಈ ಸಿಎಂ ವಿರುದ್ಧದ ಆರೋಪ ಇರೋದ್ರಿಂದ ಆ ಒಂದು ರಾಜ್ಯದಲ್ಲಿರುವಂತಹ ತನಿಖಾ ಸಂಸ್ಥೆಗಳು ತನಿಖೆ ಮಾಡುವಂಥದ್ದು ಸೂಕ್ತ ಅಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಬೇರೆ ಬೇರೆ ಪ್ರಕರಣಗಳಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಈ ಪ್ರಕರಣವನ್ನ ಸಿಬಿಐ ವಹಿಸಬೇಕು ಅನ್ನೋದನ್ನ ಹೇಳಿದ್ರು. ಅಂದ್ರೆ ಇದೇ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಇಲ್ಲಿಯವರೆಗೆ ಲೋಕಾಯುಕ್ತ ಪೊಲೀಸರು ಏನು ತನಿಖೆಯನ್ನು ಮಾಡಿದ್ದಾರೆ ಆ ತನಿಖಾ ವರದಿಯ ಸ್ಟೇಟಸ್ ರಿಪೋರ್ಟ್ ಅನ್ನು ಕೂಡ ಕೊಡಬೇಕು ಅಂತೇಳಿ ಒಂದು ಸೂಚನೆ ಕೊಟ್ಟಿತ್ತು. ಆ ಸ್ಟೇಟಸ್ ರಿಪೋರ್ಟ್ ಅನ್ನ ಕೋರ್ಟ್ ಸಂಪೂರ್ಣವಾಗಿ ಒಂದು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಆ ಒಂದು ತನಿಖೆಯಲ್ಲಿ ಎಲ್ಲ ಒಂದ್ ಕಡೆ ಯಾರೋ ಪ್ರಭಾವ ಬೀರಿದ್ದಾರೆ ಅನ್ನುವಂಥದ್ದಾಗ್ಲಿ ಅಥವಾ ಲೋಕಾಯುಕ್ತ ತನಿಖಾ ಸಂಸ್ಥೆಯನ್ನ ಅನುಮಾನ ಪಡುವಂಥದ್ದಾಗ್ಲಿ ಅಥವಾ ಬೇರೆ ಯಾವುದೇ ದೂರುದಾರರು ಮಾಡ್ತಾ ಇರುವಂತಹ ಆರೋಪಕ್ಕೆ ಪೂರಕವಾದ ಅಂಶಗಳು ಕಂಡು ಬರ್ತಾ ಇಲ್ಲ. ಹಾಗಾಗಿ ಲೋಕಾಯುಕ್ತ ಸಂಸ್ಥೆಯು ಕೂಡ ಒಂದು ಸ್ವಾಯತ್ತ ಮತ್ತೆ ಸ್ವತಂತ್ರವಾದಂಥ ತನಿಖಾ ಸಂಸ್ಥೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳುವ ಮೂಲಕ ಸಿಬಿಐಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಸೊ ಇದನ್ನು ನೋಡ್ತಾ ಹೋದ್ರೆ ಶ್ವೇತಾ, ಒಂದು ಸಿಬಿಐಗೆ ಪ್ರಕರಣ ಹೋಗಿದ್ದೆ ಅದರಲ್ಲಿ ಸಿದ್ದರಾಮಯ್ಯನವರಿಗೆ ಮುಂದಿನ ಹಂತದಲ್ಲಿ ಸಿಬಿಐ ತನಿಖೆಯನ್ನ ಎದುರಿಸುವಂತಹದ್ದು ಮತ್ತೆ ಅಲ್ಲಿ ಒಂದ್ ರೀತಿ ಮುಂದೆ ಅರೆಸ್ಟ್ ಆಗುವಂತ ಮಟ್ಟಕ್ಕೆ ಹೋಗುತ್ತಾ ಸಿಬಿಐ ತನಿಖೆ. ಅದೊಂದು ಭಯ ಸಿಎಂಗೂ ಕೂಡ ಇತ್ತು, ಸಿಬಿಐ ತನಿಖೆಗೆ ವಹಿಸಿದ್ದೆ ಆದ್ರೆ ಏನಾಗಬಹುದು ಅಂತ. ಈಗ ಇಡಿ ಈ ಪ್ರಕರಣದಲ್ಲಿ ಒಂದು ಸ್ಪೀಡ್ ಅಲ್ಲಿ ತನಿಖೆ ನಡೆಸ್ತಾ ಇದೆ, ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದೆ. ಹೈಕೋರ್ಟ್ನ ಈ ಒಂದು ತೀರ್ಪಿನಿಂದ, ಆದೇಶದಿಂದ ಹಾಗಾದ್ರೆ ಇಡಿ ನಡೆಸ್ತಾ ಇರುವಂತಹ ತನಿಖೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಶ್ವೇತಾ, ಅಂದ್ರೆ ಈಗ ಸಿಬಿಐಗೆ ಪ್ರಕರಣ ಹೋಗಿಲ್ಲ ಅನ್ನುವಂಥದ್ದಾದ್ರೆ ಲೋಕಾಯುಕ್ತ ಪೊಲೀಸರು ಕೂಡ ಈ ಪ್ರಕರಣವನ್ನ ತನಿಖೆಯನ್ನು ಮುಂದುವರಿಸ್ತಾರೆ. ಅಟ್ ದ ಸೇಮ್ ಟೈಮ್ ಇಡಿ ಏನ್ ತನಿಖೆಯನ್ನು ಮಾಡ್ತಾ ಇದೆ ಆ ತನಿಖೆಗೆ ಇವತ್ತಿನ ಆದೇಶದ ಮೇಲೆ ಆದೇಶ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರೋದಿಲ್ಲ. ಇಡಿ ಕೂಡ ತನಿಖೆಯನ್ನು ಮುಂದುವರಿಸುತ್ತೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು, ಬೈರತಿ ಸುರೇಶ್ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಮುಂದಿನ ಹಂತದಲ್ಲಿ ಸಿಎಂ ಅವರು ಕೊಡಬಹುದು. ಹಾಗಾಗಿ ಇಡಿ ತನಿಖೆಗೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಇಡಿ ಮತ್ತೆ ಲೋಕಾಯುಕ್ತ ಎರಡೂ ಕೂಡ ತನಿಖೆಯನ್ನು ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.